ಮಾಡ್ಲಾರ ಊರ್ ಹೊರಗೆ ಮಾಡ್ರಿ ಊರ ಬೇಡ್ರಿ ಈಗೆಲ್ಲ ಸಮಸ್ಯೆ ರೀ ಗುಡಿಗೆ ಹೋಗಂಗಿಲ್ರಿ ಹಿಂದ ಅಂಗನವಾಡಿ ಸಾಲ ಐತ್ರಿ ನಾವ್ ಹೊರಗ್ ಬರಂಗ್ ಕುದ್ರಂಗಿಲ್ರಿ ಸ್ಟ್ರೈಕ್ ಮಾಡಿದಿವ್ರಿ ನಾವು ಸ್ಟ್ರೈಕ್ ಮಾಡಿದ್ರು ನೋಡಿದ್ರು ನೋಡ್ಲಾರ ಬೈಕ್ ತಗೊಂಡ್ ಹೋಗ್ತಾರೆ ಎಲ್ಲಾರು ಅವ್ರು ಎದಕ್ಕೆ ಹೆಣ್ಮಕ್ಳಿಗೆ ಎದಕ್ಕೆ ಏನ್ ಮಾಡಕತ್ತಾರ ಏನಿಲ್ಲ ಅಂತ ಒಬ್ರು ಕೇಳೋಳ್ರು ಅದ್ರ ಸಲುವಾಗಿ ಮತ್ತೆ ಈಗ ನಾವು ನಿಂತೋಡಿ ಮತ್ತೆ ಏನೋ ಕಲಿಗಿರಾಗ ಏನೋ ಕಾನೂನು ಕೈ ತಗೊಂಡಿರ್ತಾರೆ ನಾವ್ ಮೇಲ್ಗಡೆ. ಕನಕಗಿರಿ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ, ಮಹಿಳೆಯರು ಹಾಗೂ ಸಾರ್ವಜನಿಕರ ಆಕ್ರೋಶ. ಕನಕಗಿರಿ ತಾಲೂಕಿನ 16ನೇ ವಾರ್ಡಿನಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿದ್ದು, ಇದರಿಂದ ಮಹಿಳೆಯರು ಹಾಗೂ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸ್ಥಳೀಯರ ಹೇಳಿಕೆಯ ಪ್ರಕಾರ ವಾರ್ಡಿನ ವ್ಯಾಪ್ತಿಯಲ್ಲಿ ಸುಮಾರು 6 ಕಡೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದ್ದು, ಇದರಿಂದ ಕುಡಿದ ವ್ಯಕ್ತಿಗಳ ಓಡಾಟ ಹೆಚ್ಚಾಗಿ ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಮಕ್ಕಳಿಗೆ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎಂದು ದೂರಿದ್ದಾರೆ. ಸ್ಥಳೀಯ ನಿವಾಸಿ ಸಿದ್ಲಿಂಗಮ್ಮ ಅವರು ಮಾತನಾಡಿ, ನಮ್ಮ ವಾರ್ಡಿನಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ದಾಳಿ ನಡೆಸಿ ಅಕ್ರಮ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ತಡೆ ಹಿಡಿಯಬೇಕು ಎಂದು ಆಗ್ರಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಬಕಾರಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸಾರ್ವಜನಿಕರ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ವರದಿಗಾರ ಗೌತಮ್ ಯಾದವ್, ಕನಕಗಿರಿ, ಪ್ರಜಾವಾಣಿ ಸೆಕ್ಯುಲರ್. ಒಟ್ಟೆ ಇರಬಾರ್ದು ನೋಡ್ರಿ, ಕುಡಿಯೋದು ಮಾತ್ರ ಇಲ್ಲಿ ಇರಬಾರ್ದ್ರಿ. ಎಲ್ಲೇನ ಇಲ್ರಿ ಇಲ್ಲಿ ಒಟ್ಟು ಅಡ್ಡಾಡ ಹೊರಗೆ ಬಂದು ಕುದ್ರಂಗಿಲ್ರಿ. ನಾವು ಬರೀ ಅವ್ರು ಕುಡ್ಕಿರ್ದ 1 ಗಂಟೆ ಮಟ್ಟ ಹೋಗೋದು ಬರೋದು ಕುಡ್ಕಿರ್ದಾಗೈತಿ. ನಿದ್ದಿಲ್ಲ, ನೀರಾಡಕ್ಕಿಲ್ಲ, ನಮ್ಮ ಗಂಡ್ರಲ್ಲ ಏನಿಲ್ಲ. ನಮ್ಮ ಬಗಲ ಬಡ್ದೋಕರ್ರಿ ಬಂದು ಅವ್ರಿಗೆ ಕುಡಿಯೋರ್ ಮನೆ ಮಾಡಿ ನಮ್ಮ ಬಗಲ ಬಡ್ದೋಗ್ಯಾರ್ರಿ. 4 ಸಲ ಕಲ್ಲು ಹೋಗದಾರ್ರಿ. ಅವ್ರು ಏನಂತಾರ, ನೀವು ಮಾಡ್ರಿ, ನೀವು ನಾ ಮುಂದಕ್ಕೆ ನೋಡ್ತೀವಿ, ಬಂದಿದ್ದ ಏನ್ ಬರ್ತದ ನಾವು ನೋಡ್ಕೊಂತೀವಿ ಅಂತಾರ ಅವ್ರು. ಈಗ 2-3 ಸತಿ ಆತಿ ಓದ್ತೀವಿ ಹಂಗ ಮಾಡಿದ್ವಿ, ಯಾರು ಕೈ ತಗೊಳ್ಳಿಲ್ಲ ಕಾನೂನು. ಅವ್ರು ಎಲ್ಲ ಸ್ಟ್ರೈಕ್ ಮಾಡಿದಿವ್ರಿ ನಾವು ಸ್ಟ್ರೈಕ್ ಮಾಡಿದ್ರು ನೋಡಿದ್ರು ನೋಡ್ಲಾರ ಬೈಕ್ ತಗೊಂಡ್ ಹೋಗ್ತಾರೆ ಎಲ್ಲಾರು. ಅವ್ರು ಎದಕ್ಕೆ ಹೆಣ್ಮಕ್ಳಿಗೆ ಎದಕ್ಕೆ ಏನ್ ಮಾಡಕತ್ತಾರ ಏನಿಲ್ಲ ಅಂತ ಒಬ್ರು ಕೇಳೋಳ್ರು. ಅದ್ರ ಸಲುವಾಗಿ ಮತ್ತೆ ಈಗ ನಾವು ನಿಂತೋಡಿ ಮತ್ತೆ ಏನೋ ಕಲಿಗಿರಾಗ ಏನೋ ಕಾನೂನು ಕೈ ತಗೊಂಡಿರ್ತಾರೆ ಮತ್ತೆ ನಾವ್ ಮೇಲ್ಗಡೆ ಹೆಣ್ಮಕ್ಳು ನೀವ್ ಯಾರು ಹೋಗೋದು ಬೇಡ, ನಾವು ಬರ್ತೇವೆ ನಾವು ಸುಮ್ಮನೆ ಏನಿಲ್ಲ, ಬರೀ ಅಂಗಡಿ ನಾವು ಅದ್ರಂತ ಚೆನ್ನಾಗಿರಲ್ಲ. ಈಗೆಲ್ಲ ಫೋನ್ ಎಲ್ಲ ನೋಡಿ ಈಗ ಒಂದೊಂದು ಹುಡುಗರು ಮುಟ್ಟುವಂತ ಭಯ ಬಂದೈತಿ. ಈಗ ಅವ್ರು ತಿಳ್ಕೊಂಡ್ಬರ್ತೀರ ನಮ್ಮ ಮನೆ ಹತ್ರ ಬರೀ ಇರೋದ ಸರದ ಅಂಗಡಿ.